ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ತಿನ್ಬೋದು, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ನಾವು ಇದನ್ನು ಈ ಥರ ಮಾಡಿಕೊಂಡು ತಿನ್ಬೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ತಡ ಮಾಡದೆ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬೇಕಾಗಿರೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಗೆ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜ್ವಾಯಿನು ಅಂದರೆ ಓಂಕಾಳು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಜಾಸ್ತಿ ಆದರೆ ರುಚಿ ಚೆನ್ನಾಗಿ ಬರುತ್ತೆ. ಹಾಗೆ ಬೇಕಾಗಿರುವಂಥ ತರಕಾರಿ ನೋಡ್ಕೊಳ್ಳೋಣ. ಒಂದು ದಪ್ಪ ಈರುಳ್ಳಿನ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ತುರಿದಿರುವಂಥ ಸೌತೆಕಾಯಿ, ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಈ ಥರ ಸಣ್ಣದಾಗಿ ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಒಂದೊಂದಾಗೇ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಒಣ ಅಕ್ಕಿ ಹಿಟ್ಟಲ್ಲೇ ನೀವು ಎಲ್ಲ ತರಕಾರಿನೂ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾನು ಸಬ್ಬಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಏನೂ ಹಾಕೋಬೇಕಾಗಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ತುರಿದಿರುವಂಥ ಸೌತೆಕಾಯಿ, ಕ್ಯಾರೆಟು ಕೂಡ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಕೂಡ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಅಷ್ಟು ಎಲ್ಲ ತರಕಾರಿ ಹಾಕಾದ್ಮೇಲೆ ನಿಮಗಿನ್ನೂ ಯಾವ ಬೇರೆ ಬೇರೆ ತರಕಾರಿ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಣ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕಿದೇನೆ ಫಸ್ಟಿಗೆ. ಸೈಡಲ್ಲಿ ಏನು ಮಾಡಬೇಕು, ಸ್ವಲ್ಪ ನೀರು ಬೆಚ್ಚಗಿಟ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಏನು ಕುದಿಬೇಕಂತ ಏನಿಲ್ಲ. ಸ್ವಲ್ಪ ಕಾಯಿಸ್ಕೊಂಡು ತೊಗೊಳ್ಳಿ. ಈ ಥರ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಣ ಹಿಟ್ಟಲ್ಲೇ ನೀವು ಕರೆಕ್ಟಾಗಿ ಎಲ್ಲ ತರಕಾರಿನೂ ಕಲಿಸ್ಕೊಂಡ್ರೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ. ಅದಕ್ಕೆ ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಜಾಸ್ತಿ ಒಮ್ಮೆ ಸಡನ್ನಾಗಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಅಕ್ಕಿ ಹಿಟ್ಟಿಗೆ ಜಾಸ್ತಿ ನೀರು ಹತ್ತೋದಿಲ್ಲ. ಈ ಥರ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ನೀರು ಹಾಕಿದ್ಮೇಲೆ. ತಣ್ಣೀರು ಹಾಕಿ ಕಲಿಸೋದ್ರಿಂದ ಅಕ್ಕಿ ರೊಟ್ಟಿ ಕರೆಕ್ಟಾಗಿ ಬರೋದಿಲ್ಲ. ಸೊ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಥರ ಬರಬೇಕು ಹಿಟ್ಟು ಸಾಫ್ಟಾಗಿಯೂ ಇರಬೇಕು, ಯಾವುದೇ ರೀತಿ ಕೈಗೂ ಕೂಡ ಅಂಟೋದಿಲ್ಲ. ಸೊ ಇದನ್ನು ಹೇಗೆ ಮಾಡೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಬಟರ್ ಪೇಪರ್ ಇದ್ದರೆ ಅದು ಬೆಸ್ಟು. ಸೊ ಬಟರ್ ಪೇಪರ್ ಇಲ್ಲ ಅಂದರೆ ಏನು ಮಾಡಬೇಕು, ಈ ಥರ ಒಂದು ಎಣ್ಣೆ ಪಾಕೆಟ್ ಇರುತ್ತೆ ನೋಡಿ, ಅದನ್ನ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತೀನಿ ನೋಡಿ. ನಾನು ತೋರಿಸೋ ರೀತಿ ನೀವು ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಬಟರ್ ಪೇಪರ್ ಇದ್ದರೂ ಕೂಡ ಇನ್ನೂ ಚಲೋ, ಅದಂದರೆ ಬೇಗನೆ ಆಗಿಬಿಡುತ್ತೆ ಬಟರ್ ಪೇಪರ್ಲೆ. ಸೊ ನಿಮಗೆ ಗೊತ್ತಾಗಲಿ ಅಂತ ನಾನು ಇದರಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ. ನೋಡಿ ಈ ಥರ ಫುಲ್ ಎಲ್ಲ ಸೈಡು ಕಟ್ ಮಾಡಿಕೊಂಡು ಓಪನ್ ಮಾಡಿ ಇಟ್ಕೊಂಬಿಡಿ ಹಿಂಗೆ. ಸೊ ಡೈರೆಕ್ಟಾಗಿ ಹೀಗೆ ಹಾಕೋಬೋದು, ಆದರೆ ಇದನ್ನು ಸೈಜ್ ಗೊತ್ತಾಗೋದಿಲ್ಲ. ಸೊ ಎಲ್ಲ ಒಂದೇ ಸೈಜಲ್ಲಿ ಅಕ್ಕಿ ರೊಟ್ಟಿ ಬರಬೇಕಂದ್ರೆ ನೀವು ಯಾವುದಾದ್ರೂ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಒಂದು ಪಾತ್ರೆ ತೊಗೊಂಡು ಈ ಥರ ನಾನು ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ. ತೀರಾ ದೊಡ್ಡ ಸೈಜ್ ಕಟ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಸ್ಮಾಲ್ ಸೈಜಲ್ಲೇ ಕಟ್ ಮಾಡಿದ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಮಾಡೋಕ್ಕೆ ಈಸಿ ಆಗುತ್ತಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಡೈರೆಕ್ಟ್ ನೀವು ಎಣ್ಣೆ ಪಾಕೆಟ್ ಮೇಲೆ ಹಾಕ್ಕೊಂಡಿದ್ರು ನಡೀತಿತ್ತು, ಬಟ್ ತವಾಲಿ ಎಣ್ಣೆ ಪಾಕೆಟ್ ಹತ್ತಿದ್ರೆ ಸರಿಯಾಗಿರೋದಿಲ್ವ ಪ್ಲಾಸ್ಟಿಕ್, ಅದಕ್ಕೋಸ್ಕರ ಇಷ್ಟು ಮಾಡಿಕೊಂಡ್ರೆ ಸಾಕು ರೌಂಡ್ ಶೇಪಲ್ಲಿ. ಇನ್ನೂ ರೌಂಡಾಗಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಅದನ್ನು ತೋರಿಸ್ತೀನಿ ನೋಡಿ. ಹೀಗೆ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಂದಿರೋದನ್ನು.
ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಬಂದಿದೆ. ಈ ಥರ ಬಂದರೆ ಸಾಕು. ಸೊ ಇವಾಗ ಅಕ್ಕಿ ಹಿಟ್ಟು ತೊಗೋಬೇಕಾಗತ್ತೆ. ಅಕ್ಕಿ ಹಿಟ್ಟು ನೋಡಿಕೊಂಡು ಒಂದು ಚಪಾತಿ ಮಾಡ್ತೀವಿ ನೋಡಿ, ಆ ಸೈಜಲ್ಲಿ ತೊಗೊಂಡ್ರೆ ಸಾಕು. ಅಂದರೆ ಈ ರೌಂಡ್ ಪೇಪರಿಗೆ ಅಷ್ಟು ಒಂದು ಚಪಾತಿ ಆಗುವಷ್ಟು ಹಿಟ್ಟು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಬಿಡಿ. ಹಾಗೆ ಅದು ಎಣ್ಣೆ ಪ್ಯಾಕೆಟಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡಿ. ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಮಾಡ್ಕೊಂಬಿಡಿ ಸಾಕು. ಹಾಗೆ ಸಾವಕಾಸಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಟೈಮ್ ಯಾರು ಮಾಡ್ತಿದ್ದೀರಾ ಅವರಿಗಂತೂ ಕಷ್ಟನೇ ಆಗೋದಿಲ್ಲ ಈ ಥರ ಮಾಡಿದ್ರೆ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಮಧ್ಯದಲ್ಲಿ ಒಂದು ಲೈಕ್ ಕೊಟ್ಟು, ಹಾಗೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಏನು ಮಾಡಬೇಕು ನೋಡಿ, ನಾನು ಒಂದು ಕೈಯಲ್ಲೇ ಎತ್ತಿ ತೋರಿಸ್ತೀನಿ ನಿಮಗೆ. ನೋಡಿ ಜಸ್ಟ್ ಹಿಂಗೆ ತೊಗೊಂಡ್ರೆ ಸಾಕು. ಇದನ್ನು ತೊಗೊಂಡು ತವಾಲೆ ಹಾಕ್ಕೊಂಡ್ಬಿಡೋದು. ದೋಸೆ ತವೆ ಇರಬೇಕು, ಬೇಗನೆ ಎದ್ದು ಬಿಡುತ್ತೆ ದೋಸೆ ತವೆ ಇದ್ದರೆ. ಸೊ ಈಗ ಪ್ರೆಸ್ ಮಾಡ್ಕೊಂಬಿಡಿ. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಹಿಟ್ಟು ಇನ್ನೂ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಎಣ್ಣೆ ಪಾಕೆಟ್ ಇರುತ್ತೆ ನೋಡಿ, ಅದು ತವಾಗ ಹತ್ತೋದಿಲ್ಲ, ತವಾಗ ಅಂಟಬಾರ್ದು. ಸೊ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಂಬಿಡಿ. ಎರಡು ಕಡೆ ಸೈಡು ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡ್ಬಿಡಿ. ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿನೂ ಆಗುತ್ತೆ, ಹಾಗೆ ಮೆತ್ತಗೆ ಬೇಕಂದರೆ ಮೆತ್ತಗೂ ಕೂಡ ಆಗುತ್ತೆ. ನಾನು ಕ್ರಿಸ್ಪಿ ಇರಲಿ ಅಂತ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಎಲ್ಲ ಅಕ್ಕಿ ರೊಟ್ಟಿನೂ. ಇದ್ರ ಜೊತೆಗೆ ಹಸಿ ಕೊಬ್ಬರಿ ಚಟ್ನಿನ ಮಾಡ್ಕೋಬೇಕು, ಇಲ್ಲ ಕೆಂಪು ಚಟ್ನಿನೂ ಕೂಡ ಮಾಡಿಕೊಂಡ್ರೆ ಕಾಂಬಿನೇಷನು ಕರೆಕ್ಟಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.